ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಇನ್ನೊಂದು ಒಳ್ಳೆಯ ಸಂದೇಶದೊಡನೆ ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ಈ ಕೃಪೆಯನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ನೀವು ಕೂಡ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಈ ಒಂದು ಸಂದೇಶನ ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ವಚನಗಳ ಮೂಲಕ, ಈ ಸಂದೇಶದ ಮೂಲಕ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ನೀವು ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಸಮಯ, ಅದು ಬೈಬಲ್ ಓದೋದೇ ಆಗಿರಲಿ, ವಚನಗಳನ್ನ ಕೇಳಿಸ್ಕೊಳ್ಳೋದೇ ಆಗಲಿ, ಯಾವುದು ವ್ಯರ್ಥವಾದದ್ದಲ್ಲ. ಇದು ನಿಮ್ಮ ಆತ್ಮಕ್ಕೆ ಊಟ. ನಿಮ್ಮ ಆತ್ಮ ಬಲವಾಗಿದ್ದರೆ, ನಿಮ್ಮ ಆತ್ಮದಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದರೆ, ಬರೋವಂಥ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ನಿಮಗೆ ಒಂದು ದೇವರು ಕೊಡುವಂಥ ಶಕ್ತಿ ಇರುತ್ತೆ ಅಲ್ಲಿ. ಅದು ಬಹಳ ಇಂಪಾರ್ಟೆಂಟು. ಸೊ ಆತ್ಮಿಕ ಆಹಾರನ ಡೈಲಿ ತಗೋಬೇಕು ನಾವು. ದೇವರ ವಚನ ಓದೋದು, ದೇವರ ಸಂದೇಶಗಳನ್ನ ಕೇಳಿಸ್ಕೊಳ್ಳೋದು ನಮ್ಮ ಆತ್ಮವನ್ನು ಬಲಪಡಿಸುತ್ತದೆ. ಸೊ ನಾವು ಕೆಲವು ವಾರಗಳಿಂದ ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ನಾವು ಇದರ ಪ್ರಾಮುಖ್ಯತೆಯನ್ನು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಂತ ನನಗನ್ಸುತ್ತೆ. ಯಾವ ರೀತಿ ಪ್ರೇಯರ್ ಮಾಡಬೇಕು, ಯಾವ ರೀತಿ ಪ್ರೇಯರ್ ಮಾಡಬಾರ್ದು ಅಂತ ಹೇಳಿ ಕೆಲವು ವಾರದಿಂದ ಧ್ಯಾನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದ್ರ ಎಲ್ಲನೂ ಫೌಂಡೇಶನ್ ಮೇಲೇ ಈ ಒಂದು ಲಾಸ್ಟ್ ಮೆಸೇಜು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ನಾನು ಹೇಳ್ಕೊಡ್ತಾ ಇರೋದು. ಯಾಕೆಂದರೆ ಇದು ಹೈಯರ್ ಲೆವೆಲ್ ಆಫ್ ಪ್ರೇಯರ್ ಅಂತ ಹೇಳ್ತಾರೆ. ಅಂದರೆ ಒಂದು ಉತ್ತಮವಾದ, ಉನ್ನತವಾದ ರೀತಿಯಾದ ಪ್ರಾರ್ಥನೆ ಅಂತ ಹೇಳ್ಬೋದು. ಅದರಲ್ಲೇನು ತಪ್ಪಿಲ್ಲ. ಹಾಗಂದರೆ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು ಉನ್ನತವಾದ ಪ್ರಾರ್ಥನೆ ಅಲ್ವಾ ಅಂತ ನೀವು ಕೇಳ್ಬೋದು. ನಾನು ಆ ರೀತಿ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ಈ ಆತ್ಮನಿಂದ ಪ್ರಾರ್ಥನೆ ಮಾಡೋದು ಇದು ಬಹಳ ಪ್ರಯೋಜನವಾಗಿದೆ. ಯಾಕೆಂದರೆ ಆತ್ಮನಿಂದ ಪ್ರಾರ್ಥನೆ ಮಾಡೋದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು, ಅದು ನಮ್ಮ ಬುದ್ಧಿಗೆ ಅರ್ಥ ಆಗೋದಿಲ್ಲ ಮತ್ತು ಸೈತಾನನಿಗೆ ಅರ್ಥ ಆಗಲ್ಲ. ನಿಮ್ಮ ಆತ್ಮಕ್ಕೂ ದೇವರ ಆತ್ಮಕ್ಕೂ ಮಾತ್ರನೇ ಅದು ಅರ್ಥ ಆಗೋದು. ನಿಮ್ಮ ಆತ್ಮಕ್ಕೆ ಅರ್ಥ ಆಗುತ್ತೆ, ಅದು ಬಹಳ ಪ್ರಯೋಜನವಾದದ್ದು. ನಿಮ್ಮ ಬುದ್ಧಿಗೆ ಅರ್ಥ ಆಗಲ್ಲ, ಆದರೆ ನಿಮ್ಮ ಆತ್ಮಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ದು, ಮನುಷ್ಯ ಅನ್ನೋದು ಆತ್ಮ, ಅವನಿಗೆ ಪ್ರಾಣ ಇದೆ, ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇದು ಬಹಳ ಇಂಪಾರ್ಟೆಂಟು. ಮನುಷ್ಯ ಅನ್ನೋದು 3 ಭಾಗ ಅಂತ ಅರ್ಥ ಆಗುವಾಗೇ ಆತ್ಮನಿಂದ ಪ್ರಾರ್ಥನೆ ಮಾಡುವುದು, ಪವಿತ್ರಾತ್ಮನಿಂದ ಪ್ರಾರ್ಥನೆ ಮಾಡುವುದು, ಇದು ನಮ್ಗೆ ಅರ್ಥ ಆಗೋದು. ಇದು ಯಾಕೆ ಲಾಸ್ಟ್ ಪ್ರೀಚ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದೇನೋ ಕಮ್ಮಿ ವ್ಯಾಲ್ಯೂ ಅಂತಲ್ಲ. ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಒಂದೊಂದೇ ಹಂತವಾಗಿ ಮೇಲೆ ಬರಬೇಕು. ಸೊ ಇದು ಒಂದು ಫೈನಲ್ ಟಚ್ ಈ ಒಂದು ಮೆಸೇಜ್ಗೆ. ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಹೇಗೆ ಅನ್ನೋದಕ್ಕೆ ಇದೊಂದು ಫೈನಲ್ ಟಚ್ಚು. ಯಾಕೆಂದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ಅಂತಂದರೆ, ಅನೇಕ ಕ್ರೈಸ್ತರೇ, ಹೊಸದಾಗಿ ಹುಟ್ಟಿರೋರೇ ಇದನ್ನು ಯೂಸ್ ಮಾಡ್ತಾಯಿಲ್ಲ. ಇದು ದೇವರು ಸಭೆಗಾಗಿ ಕೊಟ್ಟಂಥ ವರ. ಇದು ಯೂಸ್ ಮಾಡ್ದಿರಾ ಇದನ್ನು ರಿಜೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳೋರಿದ್ದರೆ, ನೀವು ದೇವರ ಆತ್ಮನಿಂದ ಬರುವಂಥ ಆ ಒಂದು ಲಾಭನ, ಆ ಒಂದು ಬೆನಿಫಿಟ್ಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ದೇವರ ಪವಿತ್ರಾತ್ಮನ ವರಗಳನ್ನ ರಿಜೆಕ್ಟ್ ಮಾಡುವಾಗ ಅದರಿಂದ ಬರುವಂಥ ಆಶೀರ್ವಾದಗಳನ್ನ ರಿಜೆಕ್ಟ್ ಮಾಡ್ತಾಯಿದ್ದೀರಾ. ನೋಡಿ, ಈ ಒಂದು ಕ್ರಿಸ್ತಿಯ ಸರ್ಕಲಲ್ಲಿ ಅಂದರೆ ಕ್ರೈಸ್ತರು ನೋಡಿ, ಅನೇಕ ಜನ ಇಡೀ ಲೋಕದಲ್ಲೇ ಹೊಸದಾಗಿ ಹುಟ್ಟಿದ್ದಾರೆ, ದೇವರ ಸಭೆಯಾಗಿದ್ದಾರೆ. ಆ ಒಂದು ದೇವರ ಸಭೆ ಅನ್ನೋ ಒಂದು ಕಾಂಗ್ರಿಗೇಷನಲ್ಲಿ ಲೆಕ್ಕ ಹಾಕಿದ್ರೆ ಬರೀ 20% ಸಭೆ ಮಕ್ಕಳು ಮಾತ್ರನೇ ಅನ್ಯ ಭಾಷೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಎಷ್ಟು ಕಮ್ಮಿ ಅಲ್ವಾ? ಇದೆಲ್ಲ ಹೊಸದಾಗಿ ಹುಟ್ಟಿರೋ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿರೋರು, ಸಭೆಗೆ ಹೋಗೋ ಮಕ್ಕಳೇ. ಸೊ ಇವರೇ 20% ಮಾತ್ರನೇ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತೀವಿ. ಆ ರೀತಿ ಇರಬಾರ್ದು. ಇನ್ನೂ ಅನೇಕ ಜನರು ಈ ಒಂದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ದೇವರ ಮಕ್ಕಳು ಇದರಿಂದ ಬರುವಂಥ ಪ್ರಯೋಜನವನ್ನು ಹೊಂದಿಕೊಂಡ್ರೆ ನಮಗೆ ಒಳ್ಳೆಯದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈಗ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅನ್ಯ ಭಾಷೆಯಲ್ಲಿ ಇರುವಂಥ ಲಾಭಕರವಾದ ವಿಷಯಗಳನ್ನು, ಅನ್ಯ ಭಾಷೆಯಲ್ಲಿ ಇರುವಂಥ ಗೂಢಾರ್ಥಗಳನ್ನು ನಮ್ಮೆಲ್ಲರಿಗೂ ನೀವು ತಿಳಿಯಪಡಿಸಬೇಕಾಗಿ ಬೇಡ್ತೀನಿ ದೇವ.
ನಿಮ್ಮ ಮಕ್ಕಳೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಪವಿತ್ರಾತ್ಮನ ವರಗಳನ್ನು ಅವರು ಒಪ್ಪಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಬರುವಂಥ ಲಾಭವನ್ನು ಅವರು ಹೊಂದಿಕೊಳ್ಳುವಂತೆ ನಿಮ್ಮ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಈ ಒಂದು ವಿಷಯದಲ್ಲಿ ನೀವು ನಮ್ಮೆಲ್ಲರಿಗೂ ಬೋಧನೆ ಮಾಡಿ ಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ತಿಳಿಯದ ರಹಸ್ಯಗಳನ್ನು ತಿಳಿಯಪಡಿಸಬೇಕಾಗಿ ಬೇಡ್ತೀನಿ ದೇವ. ತಿಳಿಯದ ಸಂಗತಿಗಳನ್ನು ನಮ್ಮ ಆತ್ಮದಿಂದ ನಾವು ನೋಡುವಂತೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಆತ್ಮಿಕ ವಿಷಯಗಳಲ್ಲಿ ನಿಮ್ಮ ಮಕ್ಕಳು ಕಾತುರವಾಗಿ ಅದನ್ನು ಆಸೆಪಟ್ಟು ಅದರಲ್ಲಿ ಆಪರೇಟ್ ಆಗೋದಕ್ಕೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿದ್ರೆ, ನೀವಿಗೆ ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೋದು. ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. QR ಕೋಡ್ ಮತ್ತು ಬ್ಯಾಂಕ್ ಇನ್ಫಾರ್ಮೇಷನ್ ನೋಡಿ. ದೇವರ ರಾಜ್ಯದಲ್ಲಿ ನಾವು ಬಿತ್ತುವಾಗ ಅದಕ್ಕೆ ಫಲವನ್ನು ತೊಗೊಂಡು ಬರೋದು ದೇವರು. ಫಿಲಿಪಿಯಲ್ಲಿ ನಾವು ಒಂದು ವಚನ ಓದ್ತೀವಿ, ಪೌಲ ಹೇಳಿರೋದು, ದೇವರು ನಮ್ಮ ಸಕಲ ಕೊರತೆಗಳನ್ನು ನೀಗಿಸ್ತಾರೆ ಅಂತ ಹೇಳಿ ಒಂದು ವಚನ ಬರೆದಿದೆ. ಅದು ದೇವರ ರಾಜ್ಯಕ್ಕೆ ಕಾಣಿಕೆ ಕೊಡುವಂಥ ಮಕ್ಕಳು ಆ ಒಂದು ವಚನನ ಕ್ಲೈಮ್ ಮಾಡ್ಬೋದು. ಆ ಆಶೀರ್ವಾದ ದೇವರ ರಾಜ್ಯಕ್ಕೆ ಕಾಣಿಕೆ ಕೊಡೋರ ಬಗ್ಗೆ ಅದು ಬರೆದಿರೋದು. ಪೌಲನಿಗೆ ಅನೇಕರು ಕಾಣಿಕೆ ಕಳಿಸ್ತಾ ಇದ್ರಲ್ವ, ಆವಾಗ ಪೌಲ ಹೇಳೋದು, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಅಂದರೆ ದೇವರ ರಾಜ್ಯಕ್ಕೆ ನೀವು ಮಾಡುವಾಗ ನಿಮಗೇನು ಬೇಕೋ ದೇವರು ನೋಡ್ಕೊಳ್ತಾರೆ. ಅದರಿಂದ ಬರುವಂಥ ಪ್ರತಿಫಲ ನೀವೆಂದಿಗೂ ಮಿಸ್ ಮಾಡೋದಿಲ್ಲ. ಈ ಇನ್ವೆಸ್ಟ್ಮೆಂಟು ಗ್ಯಾರಂಟಿ ರಿಟರ್ನ್ಸ್. ಬೇರೆ ಇನ್ವೆಸ್ಟ್ಮೆಂಟ್ ಬರುತ್ತೋ ಇಲ್ವೋ, ಆದರೆ ಇದು ಗ್ಯಾರಂಟಿ ಬರುತ್ತೆ. ಯಾಕೆಂದರೆ ಜೀವ ಸ್ವರೂಪನಾದ ದೇವರು ನುಡಿದಿರುವಂಥ ಮಾತು ಆತನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸೊ ಪ್ರಾರ್ಥನೆ ಮಾಡಿ ನಿಮ್ಮ ಕಾಣಿಕೆಗಳನ್ನ ಕಳಿಸಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೀಗ ದೇವರ ವಾಕ್ಯವನ್ನು ಓದಿಕೊಡೋಣ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಜ್ಞಾನೋಕ್ತಿಗಳು 20:27. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಇದನ್ನ ಯಾವಾಗೂ ನೆನಪಲ್ಲಿಟ್ಕೊಳ್ಳಿ. ದೇವರು ನಿಮ್ಮ ಜೊತೆ ಆಗುವಾಗ, ದೇವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನುವಾಗ ಅವರು ನಿಮ್ಮ ಆತ್ಮಕ್ಕೆ ಮಾತಾಡ್ತಾರೆ. ಸೊ ಈ ದಿನ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ನ ಧ್ಯಾನ ಮಾಡ್ತಾ ಇದ್ದೀವಿ. ಆತ್ಮನಿಂದ ಪ್ರಾರ್ಥಿಸುವೆನು. ಪೌಲ 2 ರೀತಿಯಾದ ಪ್ರಾರ್ಥನೆನ ಬೈಬಲಲ್ಲಿ ಬರೆದಿದ್ದಾನೆ. ಕೊರಿಂಥದಲ್ಲಿ 14ನೇ ಅಧ್ಯಾಯ, 1ನೇ ಕೊರಿಂಥ 14ನೇ ಅಧ್ಯಾಯ ನಾವು ಓದುವಾಗ ಪೌಲ ಅಲ್ಲಿ ಬರೆದಿದ್ದಾರೆ, ನಾನು ಆತ್ಮನಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. 2 ರೀತಿಯಾದ ಪ್ರಾರ್ಥನೆ ಇದೆ. ಪೌಲ ಆತ್ಮದಿಂದ ಪ್ರಾರ್ಥಿಸುವಾಗ ನನ್ನ ಬುದ್ಧಿ ನಿಷ್ಫಲವಾಗಿದೆ ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ. ಮತ್ತು ಬುದ್ಧಿಯಿಂದ ಪ್ರಾರ್ಥನೆ ಮಾಡುವಾಗ ಅಂದರೆ ನೋಡಿ, ಅನ್ಯ ಭಾಷೆಯಲ್ಲೂ ನಾವು ಪ್ರಾರ್ಥನೆ ಮಾಡ್ಬೋದು. ಮತ್ತು ನಮಗೆ ಆಲ್ರೆಡಿ ಕೆಲವು ವಿಷಯ ತಿಳಿದಿರೋದು, ಅದೇ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು ಅಂತ. ಈ 2 ಮಾಡಬೇಕು ಅಂತ ಹೇಳ್ತಾ ಇರೋದು. ಕೆಲವರು ಹೇಳ್ತಾರೆ, ನಂಗೆ ಆಲ್ರೆಡಿ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ತೀನಿ, ನನಗೆ ಸಾಕು. ಬೈಬಲಲ್ಲಿ ಆಲ್ರೆಡಿ ಬರೆದಿದೆ ದೇವ್ರ ಚಿತ್ತ ಏನು ಅಂತ. ಬೈಬಲ್ ಓದ್ತೀನಿ, ಆ ವಚನನ ನಾನು ಕ್ಲೈಮ್ ಮಾಡ್ತೀನಿ, ಆ ವಚನನ ಅರಿಕೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೆ ಸಾಕು, ಅನ್ಯ ಭಾಷೆ ಬೇಡ, ಅನ್ಯ ಭಾಷೆ ಇಲ್ಲ ಅಂದರೂ ಪರವಾಗಿಲ್ಲ, ಅನ್ಯ ಭಾಷೆ ಬೇಡ ಅಂತ ಹೇಳೋರು ಅನೇಕ ಜನ ಇದ್ದಾರೆ. ಪೌಲ ಈ ರೀತಿಯನ್ನು ಬರೆದಿದ್ದಾನ? ಪೌಲನ ಸ್ವಂತ ಆಲೋಚನೆನ ಇದು? ಪೌಲ ಏನು ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಗೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪೌಲ ಏನಾದರೂ ಕೊರಿಂಥ ಸಭೆಗೆ ಅನ್ಯ ಭಾಷೆ ನಿಂತೋಗಿದೆ, ಇನ್ಮೇಲೆ ಮಾತಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರಾ? ಕೆಲವರು ಈ ಒಂದು ಅಧ್ಯಾಯನ ತಪ್ಪಾಗಿ ತಿಳ್ಕೊಂಡು ಆ ರೀತಿಯೇ ಮಾತಾಡೋದು. ಅನ್ಯ ಭಾಷೆ ಇಲ್ಲ, ನಿಂತೋಗಿದೆ, ನೀವು ಸಭೆಯಲ್ಲಿ ಮಾತಾಡಬಾರ್ದು. ಆ್ಯಕ್ಚುಲಿ ಅಲ್ಲಿ ಮಾತಾಡ್ತಾ ಇರೋದು ಏನಂದರೆ, ಪೌಲ ಸಭೆಯಲ್ಲಿ ಬರಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇರೋದು. ಎಲ್ಲೂ ಬರೆದಿಲ್ಲ 14ನೇ ಅಧ್ಯಾಯದಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಬಾರ್ದು ಅಂತ. ಕೊನೆಯ ವಚನ ಓದಬೇಕಾದ್ರೆ ಅದೇ ಅಧ್ಯಾಯದಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡೋದನ್ನು ಯಾರೂ ತಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ.
ಆ ಒಂದು ಅನ್ಯ ಭಾಷೆ ಮಾತಾಡುವಾಗ ನಮ್ಮ ಆತ್ಮಕ್ಕೂ ದೇವರ ಆತ್ಮಕ್ಕೂ ಅದು ಕಮ್ಯುನಿಕೇಷನ್, ಅದು ತಿಳ್ಕೊಳ್ಳಿ. ಮತ್ತು ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾ? ಅದೇನೋ ಆಲ್ರೆಡಿ ನಮಗೆ ಗೊತ್ತಿರುವಂಥ ಭಾಷೆ, ಆಲ್ರೆಡಿ ನಮ್ಮ ಮೈಂಡಿಗೆ ಏನೇನು ಮಾತಾಡಬೇಕು ಅಂತ ಆಲ್ರೆಡಿ ತಿಳ್ಕೊಂಡು ಮಾಡುವಂಥ ಪ್ರಾರ್ಥನೆ ಅಲ್ಲ ಅನ್ಯ ಭಾಷೆ. ಇದು ಬಹಳ ಗಮನವ ಕೊಟ್ಟು ಕೇಳಿ. ಅನ್ಯ ಭಾಷೆ ಅನ್ನೋದು ಪವಿತ್ರಾತ್ಮನು ಆ ಸಮಯಕ್ಕೆ ಕೊಡುವಂಥ ಮಾತುಗಳು. ಆ ಸಮಯಕ್ಕೆ ಏನು ಬೇಕೋ, ನೀನು ಏನು ಪ್ರಾರ್ಥನೆ ಮಾಡಬೇಕೋ ಆ ಸಮಯಕ್ಕೆ ದೇವರು ಕೊಡ್ತಾರೆ. ಸೊ ಕೊರಿಂಥದಲ್ಲಿ ಹೋಗೋದಕ್ಕಿಂತ ಮುಂಚೆ ಇದನ್ನು ಇನ್ನೊಂದು ವಚನ ಕೂಡ ಓದಿ ತಿಳ್ಕೊಳ್ಳೋಣ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ನಾವು ಅನ್ಯ ಭಾಷೆ ಅನ್ನೋದು ಒಂದು ಪ್ರಾರ್ಥನೆ ಇದೆ, ಮತ್ತು ಬುದ್ಧಿಯಿಂದ ಮಾಡುವಂಥ ಪ್ರಾರ್ಥನೆ 2 ಪ್ರೇಯರು ಇದೆ. ಹಾಗಂತ ಹೇಳಿ ಬುದ್ಧಿಯಿಂದ ಮಾಡುವಂಥ ಪ್ರಾರ್ಥನೆ ದೇವರು ಉತ್ತರ ಕೊಡಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಅದು ಇಂಪಾರ್ಟೆಂಟೇ. ನಾವು 1ನೇ ಯೋಹಾನ 5ನೇ ಅಧ್ಯಾಯ 14ನೇ ವಚನ ನೋಡಬೇಕಾದ್ರೆ ಅಲ್ಲಿ ಬರೆದಿದ್ದಾರೆ, ಯೋಹಾನ, ನಾವು ದೇವರ ಚಿತ್ತ ಪ್ರಕಾರ ಏನೇ ಬೇಡ್ಕೊಂಡ್ರೂ ಅದು ನಾವು ಆಲ್ರೆಡಿ ದೊರಕಿದೆ ಅಂತ ಹೇಳಿ ನಂಬುತ್ತೇವೆ. ಆ ಕಾನ್ಫಿಡೆನ್ಸ್ ನಮಗಿದೆ ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ. ಸೊ ದೇವರ ಚಿತ್ತ ಅಂದರೆ ಆಲ್ರೆಡಿ ಬೈಬಲಲ್ಲಿ ಬರೆದಿರೋ ಪ್ರಕಾರ ಅದನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ಬೋದು, ಅದು ಮಾಡಲೇಬೇಕು. ಅದು ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು ಅದು ಬಹಳ ಇಂಪಾರ್ಟೆಂಟೇ. ಅದೂ ಹಾಗಂತ ಹೇಳಿ ಬುದ್ಧಿಯಿಂದ ಮಾತ್ರನೇ ಪ್ರಾರ್ಥನೆ ಮಾಡ್ತೀನಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲ್ಲ ಅಂತ ಹೇಳಬಾರ್ದು. ಇವಾಗ ನೋಡಿ, ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡಬಾರ್ದು, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಪ್ರಾರ್ಥನೆ ಇಲ್ಲಿ ಟೀಚ್ ಮಾಡಬೇಕಾದ್ರೆ ಅನೇಕರಿಗೆ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು ದೇವ್ರು ಕೇಳಲ್ವಾ ಅಂತ ಹೇಳ್ತಾರೆ. ಗ್ಯಾರಂಟಿ ಕೇಳ್ತಾರೆ, ಬೈಬಲಲ್ಲಿ ಬರೆದಿದೆ. ಯಾಕೆಂದರೆ ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ತೀವಿ ಅಂತ ಅಂದರೆ ನಮಗೆ ಬೈಬಲಲ್ಲಿ ಬರೆದಿರೋ ವಚನಗಳು ಗೊತ್ತು ಅಂತ ಹೇಳಿ ಅದರ ಪ್ರಕಾರ ಪ್ರೇಯರ್ ಮಾಡೋದು. ಬೈಬಲಲ್ಲಿ ಬರೆದಿದೆ, ಆತನ ಗಾಯದಿಂದ ನಾವು ಗುಣವಾದೆವು ಅಂತ ಹೇಳಿ ಬರೆದಿದೆ. ಸೊ ಆ ವಚನ ತಗೊಂಡು ಗುಣವಾದೆವು ಅಂತ ಹೇಳಿ ಬುದ್ಧಿಯಿಂದ ಪ್ರಾರ್ಥನೆ ಮಾಡ್ಬೋದು, ಮಾಡಲೇಬೇಕು ನಿಮ್ಗೆ ಗುಣ ಬೇಕು ಅಂತಂದರೆ. ಇನ್ನೊಂದು ವಚನ ಕೂಡ ಇದೆ, ನಮ್ಮ ಮನುಷ್ಯನನ್ನು ಸಮೃದ್ಧಿಯಾಗಿ ನೋಡೋದಕ್ಕೆ ದೇವ್ರಿಗೆ ಆಸೆ ಅಂತ ಹೇಳಿ ಬರೆದಿದೆ. ಅಂದರೆ ನಿಮ್ಮ ಸಮೃದ್ಧಿ ದೇವರು ಇಷ್ಟಪಡ್ತಾರೆ, ಅದು ದೇವರ ಚಿತ್ತ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ. ಸೊ ಅದನ್ನು ತಗೊಂಡು ದೇವರೇ ನನ್ನ ಆಶೀರ್ವಾದ ಮಾಡಿ ಸಕಲ ಕೊರತೆಗಳನ್ನು ನೀಗಿಸಿ ಅಂತ ಹೇಳಿ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದು. ಸೊ ಈ ಪ್ರಾರ್ಥನೆಯೂ ಇದೆ, ಮತ್ತು ಇನ್ನೊಂದು ರೀತಿಯಾದ ಪ್ರಾರ್ಥನೆಯೂ ಇದೆ, ಆತ್ಮದಿಂದ ಪ್ರಾರ್ಥಿಸುವುದು. ಇದು ಇಂಪಾರ್ಟೆಂಟೇ. ಸೊ ಇವಾಗ ಆತ್ಮದಿಂದ ಪ್ರಾರ್ಥಿಸುವುದು ಯಾವಾಗ ಮಾಡ್ತೀವಿ? ಅದು ಡೈಲಿ ಮಾಡಿದ್ರೂ ಒಳ್ಳೆಯದೇ, ಆದರೆ ಇಲ್ಲಿ ನಾನೊಂದು ಇಂಪಾರ್ಟೆಂಟ್ ಒಂದು ಸಂಗತಿನ ಈ ದಿನ ನಿಮಗೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಗಮನ ಇಟ್ಕೊಳ್ಳಿ. ಯಾಕೆಂದರೆ ಬುದ್ಧಿಯಿಂದ ಮಾಡುವಂಥ ಪ್ರಾರ್ಥನೆ ಒಳ್ಳೆಯದೇ, ಆದರೆ ಅದಕ್ಕೂ ಮೀರಿ ಮಾಡುವಂಥ ಪ್ರಾರ್ಥನೆ ಒಂದು ಇದೆ. ಅದು ಯಾವುದಂದರೆ ಆತ್ಮನಿಂದ ಮಾಡುವಂಥ ಪ್ರಾರ್ಥನೆ. ಸೊ ಏನಕ್ಕೆ ಬೇಕು ಈ ಆತ್ಮನಿಂದ ಮಾಡುವಂಥ ಪ್ರಾರ್ಥನೆ? ಅದನ್ನು ಈ ದಿನ ನೋಡ್ಕೊಳ್ಳೋಣ. ಅದು ಬೇಕಾಗಿಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರಲ್ವ, ಏನಕ್ಕೆ ಬೇಕು ಅಂತ ಹೇಳಿ ಈ ದಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ಆಲ್ರೆಡಿ ನಾವು ಒಂದು ವಚನ ಓದ್ವಿ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಿಂದ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಇಲ್ಲಿ ಪವಿತ್ರಾತ್ಮ ನಮಗೆ ಶಕ್ತಿ ಇಲ್ಲದೆ ಇರಬೇಕಾದ್ರೆ, ಕೆಲವು ವಿಷಯದಲ್ಲಿ ವೀಕ್ ಆಗಿರಬೇಕಾದ್ರೆ, ಯಾವ ವಿಷಯದಲ್ಲಿ ನಾವು ಬಲಹೀನರಾಗಿರಬೇಕಾದ್ರೆ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಬರೆದಿದೆ. ಸೊ ಇಲ್ಲಿ ಅಶಕ್ತಿ, ಬಲಹೀನ ಅಂತ ಹೇಳಿ ಈ ವಚನದಲ್ಲಿ ನಾವು ಓದಬೇಕಾದ್ರೆ ಅನಾರೋಗ್ಯ ಅಂತ ಹೇಳಿ ತಿಳ್ಕೊಬೇಡಿ. ಇಮಿಡಿಯೇಟಾಗಿ ಕೆಲವರು ಈ ವಚನ ಓದಬೇಕಾದ್ರೆ ಅನಾರೋಗ್ಯದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಈ ವಚನದಲ್ಲಿ ಹೇಳ್ತಾರೆ. ಆದರೆ ಈ ವಚನ ಅನಾರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರು ನಿಮ್ಮ
ಆರೋಗ್ಯ ಹೊಂದ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ, ಅದು ಇದೇ ವಚನ. ಆದರೆ ಈ ವಚನದಲ್ಲಿ ಅಶಕ್ತಿ ಅಂತ ಹೇಳಿ ಇಲ್ಲಿ ನಾವು ಓದಬೇಕಾದ್ರೆ ಇದು ಶಾರೀರಿಕ ಬಲಹೀನತೆಗಳ ಬಗ್ಗೆ ಬರೆದಿಲ್ಲ, ಅನಾರೋಗ್ಯದ ಬಗ್ಗೆ ಇದು ಬರೆದಿಲ್ಲ. ಅಶಕ್ತಿ ಅಂತಂದರೆ ಯಾವ ವಿಷಯದಲ್ಲಿ ನೀವು ವೀಕ್ ಆಗಿದ್ದೀರೋ, ಯಾವ ವಿಷಯದಲ್ಲಿ ನಿಮಗೆ ಕೆಲವು ಸಂಗತಿಗಳು ಗೊತ್ತಿಲ್ಲವೋ, ಇದು ಹೇಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅದೇ ಒಂದು ವಚನ ಕಂಟಿನ್ಯೂಸ್ ಆಗಿ ಇಲ್ಲಿ ಬರೆದಿದೆ, ಅದು ಓದೋಣ. ಸೊ ಆ ಅಶಕ್ತಿ ಯಾವುದದು, ಅಶಕ್ತಿ, ಆ ಒಂದು ವೀಕ್ನೆಸ್ ಏನು ಮತ್ತು ಸಹಾಯ ಹೇಗೆ ಮಾಡ್ತಾರೆ ಅಂತ ಹೇಳಿ ಇಲ್ಲೇ ಬರೆದಿದೆ. ಹೇಗೆಂದರೆ, ಸೊ ಹೇಗೆ ಸಹಾಯ ಮಾಡ್ತಾರೆ ಅಂತ ಅಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ, ತಕ್ಕ ಪ್ರಕಾರ ಏನು ಬೇಡಿಕೊಳ್ಬೇಕೋ ಗೊತ್ತಿಲ್ಲ. ಸೊ ಈ ಒಂದು ಸಂದರ್ಭ ಯಾವಾಗ ಬರುತ್ತೆ? ಕೆಲವು ವಿಷಯದಲ್ಲಿ ಏನು ಬೇಡ್ಕೊಳ್ಬೇಕು ಅಂತ ಹೇಳಿ ಗೊತ್ತೇ ಇಲ್ಲ ಅನ್ನೋ ಸಂದರ್ಭ ನಿಮಗೆ ಬಂದಿದೆಯಾ? ನನಗೆ ಬಂದಿದೆ. ಈ ವಿಷಯದಲ್ಲಿ ಏನು ಪ್ರೇಯರ್ ಮಾಡಬೇಕು ಅಂತಲೇ ಹೇಳಿ ಗೊತ್ತಿಲ್ಲ ನಮಗೆ, ಆದರೆ ಒಳಗಡೆ ಸಂಕಟ, ಆದರೆ ಒಳಗಡೆ ಬಾಧೆ, ಏನೋ ಒಂದು ಪ್ರೇಯರ್ ಮಾಡಬೇಕು ಅಂತ ಅನಿಸ್ತದೆ, ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಆ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಸೊ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಬುದ್ಧಿಗೆ ಬರ್ತಾ ಇಲ್ಲ ಪ್ರೇಯರ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಬರೆದಿರೋದು. ನಮ್ಮ ಮೈಂಡಿಗೆ ಎಲ್ಲ ಗೊತ್ತು ಅಂತ ಹೇಳಿ ಕೆಲವು ಸಾರಿ ಅನ್ಕೊತೀವಿ, ನನಗೆಲ್ಲ ಬೈಬಲ್ ಗೊತ್ತು, ಎಲ್ಲ ವಿಷಯಗಳು ಗೊತ್ತು. ಎಲ್ಲ ವಿಷಯಗಳು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅನೇಕ ವಿಷಯಗಳು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲ ವಿಷಯಗಳು ತಿಳ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ಗೆ ಆಗಲ್ಲ. ನಮ್ಮ ಮೈಂಡು ಲಿಮಿಟೆಡು. ಇವಾಗ ನೋಡಿ, ಬೈಬಲಲ್ಲಿ ನಮಗೆ ಎಷ್ಟೇ ವಚನಗಳು ಹೋದರೂ ಕೆಲವು ವಚನಗಳು ಎಲ್ಲಿದೆ ಅಂತ ಹೇಳಿ ತಡ್ಕಾಡ್ತೀವಿ ಒಂದು ಸರಿ. ಅದು ಮೈಂಡ್ ಲಿಮಿಟು. ಮೈಂಡು ಬೇಕು ನಮಗೆ, ಶಾರೀರನೂ ಬೇಕು ನಮಗೆ. ನಾನಿಲ್ಲಿ ಎಂಫಸೈಸ್ ಮಾಡ್ತಾ ಇರೋದು ಆತ್ಮನಿಂದ ಮಾಡುವಂಥ ಪ್ರಾರ್ಥನೆ, ಅದು ಒಂದು ಹೈಯರ್ ಲೆವೆಲ್ ಪ್ರಾರ್ಥನೆ, ಉನ್ನತವಾದ ಪ್ರಾರ್ಥನೆ ಅಂತ ಹೇಳಿ ಹೇಳ್ತಾ ಇರೋದು. ಹಾಗಂತ ಹೇಳಿ ಬುದ್ಧಿಯಿಂದ ಮಾಡುವಂಥ ಪ್ರಾರ್ಥನೆನ ಕೆಳಗಡೆ ಹಾಕ್ತಾ ಇದ್ದೀನಿ ಅಂತ ಅಲ್ಲ. ಎರಡೂ ಬೇಕು, ಮುಖ್ಯತ್ವ ಎರಡಕ್ಕೂ ಇದೆ. ಆದರೆ ಈ ಒಂದು ಪ್ರಾರ್ಥನೆಯಲ್ಲಿ ಇನ್ನೂ ಅನೇಕ ಪ್ರಯೋಜನಗಳಿದೆ, ಅನೇಕ ಲಾಭಗಳು ದೇವರು ಸಭೆ ಕೊಟ್ಟಿರೋದನ್ನು ನಿಮ್ಗೆ ಇದನ್ನು ಹೇಳ್ತಾ ಇರೋದು. ಏನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ, ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತೆ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಪವಿತ್ರಾತ್ಮನು ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಂತ ಹೇಳಿ ಓದುವಾಗ ನೀವು ಪ್ರೇಯರ್ ಮಾಡಬಾರ್ದು, ಪವಿತ್ರಾತ್ಮನೇ ಡೈರೆಕ್ಟಾಗಿ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿ ಅನ್ಕೋಬೇಡಿ. ಅನೇಕರು ಈ ವಿಷಯದಲ್ಲಿ, ಈ ವಚನದಲ್ಲಿ ಈ ರೀತಿಯೇ ಬೋಧನೆ ಮಾಡೋದು. ನಮಗೇನು ಗೊತ್ತಿಲ್ಲ, ಆದರೆ ಒಳಗಡೆ ಪವಿತ್ರಾತ್ಮ ಇದ್ದಾರೆ, ಅವರೇ ದೇವ್ರಿಗೆ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿ ಬೋಧನೆ ಮಾಡೋರು ಇದ್ದಾರೆ, ಮಾತಿಲ್ಲದ ನೆರಳಾಟದಿಂದ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ಯಾರು? ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಸೊ ಪವಿತ್ರಾತ್ಮ ದೇವರ ಚಿತ್ತಾನುಸಾರವಾಗಿ ದೇವರ ಮಕ್ಕಳಿಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಂತ ಹೇಳಿ ಇಲ್ಲಿ ಬರೆದಿದೆ. ಅಂದರೆ ದೇವರ ಜನರಿಗೋಸ್ಕರ ಪವಿತ್ರಾತ್ಮ ಸಹಾಯ ಮಾಡ್ತಾರೆ, ದೇವ ಜನರಿಗೋಸ್ಕರ ಪ್ರೇಯರ್ ಮಾಡ್ತಾರೆ ಮತ್ತು ಸಹಾಯ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಬರೆದಿರೋದು. ಸೊ ಪವಿತ್ರಾತ್ಮ ದೇವರ ಹತ್ರ ಪ್ರೇಯರ್ ಮಾಡಬೇಕು ಅಂತಂದರೆ ನಿಮ್ಮ ಆತ್ಮನ ಬಿಟ್ಟು, ನಿಮ್ಮ ಒಂದು ಕೋಆಪ್ರೇಷನ್ ಇಲ್ದಿರ ಡೈರೆಕ್ಟಾಗಿ ಅವರೇ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿ ಅರ್ಥನಾ? ಖಂಡಿತ ಇಲ್ಲ. ನಾವು ಹೋದ ಸರಿ ಪೆಂತಕೋಸ್ ದಿನ ಏನು ನಡೀತು ಅಂತ ಹೇಳಿ ನಾವು ನೋಡಿದ್ವಿ ಆಲ್ರೆಡಿ. ಪವಿತ್ರಾತ್ಮನು ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಾಗ ಅವರು ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದರು ಅಂತ ಹೇಳಿ ಅಲ್ಲಿ ಬರೆದಿದೆ. ಅಂದರೆ ಪವಿತ್ರಾತ್ಮ ಅವರಿಗೆ ಏನು ಮಾತಾಡಬೇಕು ಅಂತ ಹೇಳಿ ಮಾತುಗಳು ಕೊಟ್ಟರು. ಅಂದರೆ ಇವ್ರ ಬುದ್ಧಿಯಿಂದ ಬಂದಂಥ ಮಾತುಗಳು ಅಲ್ಲ, ಪವಿತ್ರಾತ್ಮ ಅವರ ಆತ್ಮಕ್ಕೆ ಕೊಟ್ಟಂಥ ಮಾತುಗಳು, ಪವಿತ್ರಾತ್ಮನ ಪ್ರೇರೇಪಣೆಯಿಂದ. ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ, ಹೋಲಿ ಸ್ಪಿರಿಟ್ ಗೇವ್ ದೆಮ್ ಅಟ್ರೆನ್ಸ್. ಅಟ್ರೆನ್ಸ್ ಅಂತಂದರೆ ಏನು ಮಾತಾಡಬೇಕು ಅಂತ ಹೇಳಿ ಆ ಒಂದು ಮಾತುಗಳನ್ನ ದೇವರು ಅಲ್ಲಿ ಕೊಡ್ತಾ ಇರೋದು. ಇದು ಆಲ್ರೆಡಿ ನಾವು ಮೈಂಡಲ್ಲಿ ಜ್ಞಾನ ಫಿಲ್ ಮಾಡಿಕೊಂಡು ಆಲ್ರೆಡಿ ಗೊತ್ತು ಏನು ಪ್ರೇಯರ್ ಮಾಡಬೇಕು ಅಂತ, ಆಲ್ರೆಡಿ ಏನು ಮಾತಾಡಬೇಕು ಅಂತ ಹೇಳಿ ನಿರ್ಣಯ ಮಾಡ್ಕೊಂಡು ಮಾಡುವಂಥ ಪ್ರಾರ್ಥನೆ ಅಲ್ಲ ಅನ್ಯ ಭಾಷೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಸಹಾಯ ಕೇಳಿ, ಪವಿತ್ರಾತ್ಮನೇ ನನಗೆ ಮಾತುಗಳು ಕೊಡಿ ಅಂತ ಹೇಳಿ
ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಆ ಸಮಯಕ್ಕೆ ಏನು ಮಾತಾಡಬೇಕು ಅಂತ ಹೇಳಿ ದೇವರು ಕೊಡುವಂಥ ಮಾತುಗಳು, ಪವಿತ್ರಾತ್ಮನು ಕೊಡುವಂಥ ಮಾತುಗಳು. ಮತ್ತು ಪವಿತ್ರಾತ್ಮ ಕೊಡುವಂಥ ಮಾತುಗಳು ಹೇಗಿರುತ್ತೆ ಗೊತ್ತಾ? ನೀವು ಏನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಆ ಸಮಯ ಕೊಡ್ತಾರೆ. ಇದು ಯಾವಾಗ? ನಿಮಗೆ ಏನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರೋ ಒಂದು ಸಮಯದಲ್ಲಿ. ಆಲ್ರೆಡಿ ನಮಗೆ ಕೆಲವು ವಿಷಯಗಳು ಗೊತ್ತು. ನಾವು ದೇವರ ಹತ್ರ ಪ್ರೇಯರ್ ಮಾಡಬೇಕಂದ್ರೆ ಏನಂತ ಪ್ರೇಯರ್ ಮಾಡ್ತೀವಿ? ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಅಂತ ಹೇಳಿ ಪ್ರೇಯರ್ ಮಾಡ್ತೀವಿ. ಅದು ಬೈಬಲಲ್ಲಿ ಬರೆದಿದೆ. ತಂದೆ ಹತ್ರ ಹೋಗಬೇಕಾದ್ರೆ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಯೇಸು ಕ್ರಿಸ್ತನ ನಾಮ ಅಂತ ಹೇಳೇ ಎಂಟ್ರಾಗಬೇಕು. ಮತ್ತು ಪವಿತ್ರಾತ್ಮನ ಸಹಾಯದಿಂದನೇ ಪ್ರೇಯರ್ ಮಾಡಬೇಕು. ಪವಿತ್ರಾತ್ಮ ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದಕ್ಕೂ ಸಹಾಯ ಮಾಡ್ತಾರೆ ಮತ್ತು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ ಸಹಾಯ ಮಾಡ್ತಾರೆ. ಆದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡೋದು ಏನಂತಂದರೆ, ನಿಮ್ಮ ಬುದ್ಧಿಗೆ ಮೀರಿರುವಂಥ ವಿಷಯಗಳು, ನಿಮ್ಮ ಬುದ್ಧಿಗೆ ಏನು ಮಾಡಬೇಕು ಪ್ರಾರ್ಥನೆ ಅಂತ ಹೇಳಿ ಗೊತ್ತಿಲ್ಲದೆ ಇರುವಾಗ ಕೊಡುವಂಥ ಮಾತುಗಳು ಇಲ್ಲಿ. ದೇವರೇ ಟೀಚ್ ಮಾಡ್ತಾರೆ ನೀವು ಏನು ಪ್ರೇಯರ್ ಮಾಡಬೇಕು ಅಂತ. ಆ ಒಂದು ಪ್ರೇಯರು ಯಾವ ರೀತಿ ಇರುತ್ತೆ ಅಂತಂದರೆ ದೇವರ ಚಿತ್ತಾನುಸಾರವಾಗಿ ಇರುತ್ತೆ. ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ, ಪರ್ಫೆಕ್ಟ್ ವಿಲ್ ಆಫ್ ಗಾಡ್. ಅಂದರೆ ದೇವರ ವಿಷಯನ, ದೇವರ ಚಿತ್ತನ ಪರ್ಫೆಕ್ಟಾಗಿ ಪ್ರೇಯರ್ ಮಾಡ್ತಾಯಿದ್ದೀರಾ ಅಂದರೆ ಯಾವುದೇ ಅಡೆತಡೆ ಇಲ್ದಿರ. ಅಲ್ಲಿ ನೋಡಿ, ಸೈತಾನ ಅಡ್ಡ ಬರೋದಕ್ಕಾಗಲ್ಲ, ಅಲ್ಲಿ ನಿಮ್ಮ ಬುದ್ಧಿ ಅಡ್ಡ ಬರೋದಕ್ಕಾಗೋದಿಲ್ಲ, ಮತ್ತು ಸೈತಾನ ದೂತರು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಏನು ಪ್ರಾರ್ಥನೆ ಮಾಡ್ತಾಯಿದ್ದೀರಾ ಅಂತ ಹೇಳಿ ಸೈತಾನನಿಗೆ ಆ ಒಂದು ಭಾಷೆ ಅರ್ಥ ಆಗೋದಿಲ್ಲ. ಇದು ನಿಮಗೂ ಮತ್ತು ದೇವರ ಇರುವಂಥ ಸೀಕ್ರೆಟ್. ಇದನ್ನು ಯಾರೂ ಡಿಕೋಡ್ ಮಾಡೋಕ್ಕಾಗೋದಿಲ್ಲ, ಯಾರೂ ಮಧ್ಯದಲ್ಲಿ ಬಂದು ಸ್ಟಾಪ್ ಮಾಡೋಕ್ಕಾಗಲ್ಲ ಆ ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕೋದು. ಮತ್ತು ಸೈತಾನ ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಲ್ಲ, ನಿಸ್ಸಹಾಯಕನಾಗಿ ನಿಂತ್ಕೊಂಡಿರ್ತಾನೆ. ಈ ಒಂದು ಭಾಷೆ ಅನ್ನೋದು ಅವನಿಗೆ ಕನ್ಫ್ಯೂಸ್ ಆಗುವಂಥದ್ದು. ಈ ಒಂದು ಭಾಷೆನ ಅವನು ತಾರಮಾರಾಗ್ತಾನೆ. ಈ ಒಂದು ಭಾಷೆಯನ್ನು ಕೇಳಿಸ್ಕೊಳ್ಳುವಾಗ ನಿಮ್ಗೆ ಯಾರಿಗಾದರೂ ಸೈತಾನನ ರೇಗಿಸ್ಬೇಕು ಅಂತ ಹೇಳಿ ಇಷ್ಟ ಇದೆಯಾ? ಸೈತಾನನ್ನು ಕನ್ಫ್ಯೂಸ್ ಮಾಡಬೇಕು ಅಂತ ಇಷ್ಟ ಇದೆಯಾ? ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿ. ಅವನಿಗೆ ಒಂದು ಅರ್ಥ ಆಗಲ್ಲ, ಆ ಒಂದು ಪ್ರಾರ್ಥನೆಗೆ ವಿರುದ್ಧವಾಗಿ ಅವನು ಏನು ತೊಗೊಂಡು ಬರೋಕ್ಕಾಗಲ್ಲ. ಯಾಕೆಂದರೆ ನಿಮಗೂ ದೇವರಿಗೂ ಮಧ್ಯ ಇರುವಂಥ ರಹಸ್ಯ. ಈ ಒಂದು ರಹಸ್ಯ ದೇವರು ಯಾರಿಗೂ ಬಯಲು ಮಾಡೋದಿಲ್ಲ. ಡೈರೆಕ್ಟಾಗಿ ದೇವರ ಹತ್ರ ಹೋಗುತ್ತೆ, ಬೇಗ ಉತ್ತರ ಸಿಗುತ್ತೆ. ಅದು ಅನ್ಯ ಭಾಷೆಯಲ್ಲಿ ಇರುವಂಥ ಶಕ್ತಿ. ಹಾಗಂತ ಹೇಳಿ ಬುದ್ಧಿಯಿಂದ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಸಿಕ್ಕೋದಿಲ್ವಾ ಉತ್ತರ ಅಂತ ಹೇಳ್ತಾರೆ. ಗ್ಯಾರಂಟಿ ಸಿಗುತ್ತೆ ಅದಕ್ಕೂ. ಇವಾಗ ನೋಡಿ, ನೀವು ಒಂದು ವಿಷಯಕ್ಕೆ ನೀವು ಪ್ರೇಯರ್ ಮಾಡ್ತಾಯಿದ್ದೀರಾ, ದೇವರೇ ನಾನು ಬಿಲ್ ಪೇ ಮಾಡಬೇಕು ಸಹಾಯ ಮಾಡಿ ಅಂತ. ಸೊ ಸೈತಾನ ಕೇಳಿಸ್ಕೊಂಡ, ಬಿಲ್ ಪೇ ಮಾಡಬೇಕಂತೆ, ಅದಕ್ಕೆ ವಿರೋಧವಾಗಿ ಮಾಡಿ ಕೆಲಸ ಅಂತ ಹೇಳಿ ಅವನ ದೂತರನ್ನ ಬಿಡ್ತಾನೆ. ಆದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಏನು ವಿರುದ್ಧವಾಗಿ ತೊಗೊಂಡು ಬರಬೇಕು ಅಂತ ಹೇಳಿ ಸೈತಾನನಿಗೆ ಗೊತ್ತಾಗಲ್ಲ. ಇವ್ರು ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳೇ ಗೊತ್ತಾಗದೇ ಇರುವಾಗ ಅದಕ್ಕೆ ವಿರುದ್ಧವಾಗಿ ಅವನು ಏನು ತೊಗೊಂಡು ಬರೋಕ್ಕಾಗುತ್ತೆ? ಅರ್ಥ ಆಗ್ತಾ ಇದೆಯಾ ಇದು ಎಷ್ಟು ಪ್ರಯೋಜನವಾಗಿದೆ ಅಂತ ಹೇಳಿ? ಅದಕ್ಕೆ ನೋಡಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು ಬಹಳ ಇಂಪಾರ್ಟೆಂಟು. ಮತ್ತು ಪವಿತ್ರಾತ್ಮ ನಮಗೆ ಮಾತುಗಳು ಕೊಡುತ್ತೆ ಅಂತ ಹೇಳಿ ಎಲ್ಲಿ ಬರೆದಿದೆ ಬೈಬಲಲ್ಲಿ ಅಂತ ಹೇಳಿ ನೀವು ಕೇಳ್ಬೋದು. ಅದನ್ನು ಒಂದು ವಚನ ತೋರಿಸ್ತೀನಿ. 1 ಕೊರಿಂಥ 2ನೇ ಅಧ್ಯಾಯ 13ನೇ ವಚನ. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ. ಅರ್ಥ ಆಗ್ತಾಯಿದೆಯಾ? ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳು, ಮನುಷ್ಯನ ಜ್ಞಾನದಿಂದ ಬರುವಂಥ ಮಾತುಗಳಲ್ಲ, ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ. ನೋಡಿ, ಪವಿತ್ರಾತ್ಮನೇ ಹೇಳ್ಕೊಡುವಂಥ, ಕಲಿಸಿಕೊಡುವಂಥ ಮಾತುಗಳು ಇದು. ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತವೆ. ಆತ್ಮ ಸಂಬಂಧವಾದ ವಿಷಯ, ಆತ್ಮೀಕ ಮಾತುಗಳು ನಿಮ್ಮ ಆತ್ಮಕ್ಕೆ ಪವಿತ್ರಾತ್ಮ ಹೇಳ್ಕೊಡುವಂಥ ಮಾತಿದು. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟು. ಅದಕ್ಕೆ ನೋಡಿ, ಇದೇ ಒಂದು ರಹಸ್ಯನ ತಂದೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಮಾಡಿದ್ದು. ಅದು ಯಾವುದಂದರೆ, ಶಿಲುಬೆ ಮೇಲೆ ಯೇಸು ಕ್ರಿಸ್ತ ಶ್ರಮ ಮರಣಗಳನ್ನು ಅನುಭವಿಸಿ ತನ್ನ ಜೀವವನ್ನು ಬಿಟ್ಟು ಆ ಒಂದು ಪುನರುತ್ಥಾನ ಹೊಂದೋವರೆಗೂ ಮನುಷ್ಯನಿಗೆ ಬಿಡುಗಡೆ, ಮನುಷ್ಯನಿಗೆ ನಿತ್ಯ ಜೀವ ಅಂತ ಹೇಳಿ ಯಾರಿಗೂ ಗೊತ್ತಾಗಿಲ್ಲ. ಈ ಒಂದು ಸೀಕ್ರೆಟ್ ಯಾರಿಗೂ ಗೊತ್ತಾಗಿಲ್ಲ. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ಮನುಷ್ಯನಿಗೆ ಬಿಡುಗಡೆ ಇದೆ, ಮನುಷ್ಯನಿಗೆ ನಿತ್ಯ ಜೀವ ಇದೆ ಅಂತ. ಯೇಸು ಕ್ರಿಸ್ತ ಸತ್ತವರೊಳಗಿಂದ ಎದ್ದು ಬರೋವರೆಗೂ ಸೈತಾನನಿಗೆ ಗೊತ್ತಾಗಿಲ್ಲ. ಅವನು ಅಂದ್ಕೊಂಡ ಬಂದ್ಬಿಟ್ರು ಯೇಸು ಕ್ರಿಸ್ತನು ನಮ್ಮ ಕೆಳಗಡೆ
ಎಲ್ಲ ಮನುಷ್ಯರು ನನ್ನ ಕೆಳಗಡೆ ಇದ್ದಾರೆ, ಯೇಸು ಕ್ರಿಸ್ತನು ಬಂದ್ಬಿಟ್ರು ಅಂತ ಹೇಳಿ ಅವನು ಅಂದ್ಕೊಂಡ. ಪುನರುತ್ಥಾನದ ಬಗ್ಗೆ ಅವನು ಕ್ಲೂನೇ ಇರಲಿಲ್ಲ. ಅದಕ್ಕೆ ನೋಡಿ, ದೇವರು ನಿಮಗೂ ನಮಗೂ ಅನೇಕ ಆಶೀರ್ವಾದಗಳನ್ನ ಎತ್ತಿಟ್ಟಿದ್ದಾರೆ. ಮನುಷ್ಯರನ್ನು ಯಾರ್ಯಾರು ದೇವರನ್ನು ಪ್ರೀತಿ ಮಾಡ್ತಾರೋ ಅವ್ರಿಗೆ ಅನೇಕ ಆಶೀರ್ವಾದಗಳು ದೇವರು ಎತ್ತಿಟ್ಟಿದ್ದಾರೆ. ಆ ಒಂದು ಆಶೀರ್ವಾದಗಳು ಯಾವ ರೀತಿ ನಾವು ತಿಳ್ಕೊಬೇಕು? ನಾನು ಜ್ಞಾನದಿಂದ ಪ್ರೇಯರ್ ಮಾಡ್ತೀನಿ, ನನಗೆಲ್ಲ ದೇವರು ತಿಳಿಯಪಡಿಸ್ತಾರೆ ಅಂತ ಹೇಳ್ತಾರೆ. ಜ್ಞಾನದಿಂದ ಪ್ರಾರ್ಥನೆ ಮಾಡುವಾಗ ಕೆಲವು ವಿಷಯಗಳು ಖಂಡಿತವಾಗಿ ದೇವರು ತಿಳಿಯಪಡಿಸ್ತಾರೆ. ಜ್ಞಾನದಿಂದ ಹೆಚ್ಚಾಗಿ ಪ್ರೇಯರ್ ಮಾಡಿ. ಆದರೆ ಅನ್ಯ ಭಾಷೆಯಲ್ಲಿರುವಂಥ ಅಡ್ವಾಂಟೇಜು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಏನು ನಡೆಯುತ್ತೆ ಅಂತ ಇನ್ನೂ ಕೆಲವು ವಿಷಯ ನೋಡೋಣ. ಅನ್ಯ ಭಾಷೆ ಮಾತಾಡಬೇಕು ಅಂತಂದರೆ ಪ್ರಯೋಜನಗಳು ಅರ್ಥ ಆಗಬೇಕಲ್ವಾ? ಸುಮ್ಮನೆ ನಾನು ಮಾತಾಡ್ತೀನಿ, ನನಗೇನು ಪ್ರಯೋಜನ ಇಲ್ಲ ಅಂದರೆ ಏನಕ್ಕೆ ಮಾತಾಡ್ಬೇಕು? ಅನ್ಯ ಭಾಷೆ ಪ್ರಯೋಜನ ಇಲ್ಲ ಅಂದರೆ ಮಾತಾಡಲೇಬಾರ್ದು. ಪೌಲ ಹೇಳ್ತಾನಲ್ವಾ, ನನ್ನ ಬುದ್ಧಿ ನಿಷ್ಫಲವಾಗಿದೆ. ಸೊ ಬುದ್ಧಿ ನಿಷ್ಫಲವಾಗಿದೆ ಅಂತ ಹೇಳಿ ಅನ್ಯ ಭಾಷೆನ ಪ್ರಾರ್ಥನೆ ಮಾಡ್ದಿರ ಇರೋಕ್ಕಾಗುತ್ತಾ? ಬುದ್ಧಿ ನಿಷ್ಫಲನೇ. ಆದರೆ ಪೌಲ ಇನ್ನೊಂದು ಬರೆದಿದ್ದಾನೆ, ನಿಮ್ಮ ಆತ್ಮ ಅದು ಅಭಿವೃದ್ಧಿ ಆಗ್ತಾ ಇದೆ, ನಿಮ್ಮ ಆತ್ಮ ದೇವರ ಚಿತ್ತನ ಮಾತಾಡ್ತಾ ಇದೆ, ನಿಮ್ಮ ಆತ್ಮ ದೇವರ ರಹಸ್ಯಗಳನ್ನ ಮಾತಾಡ್ತಾ ಇದೆ. ಯಾರು ಡಿಕೋಡ್ ಮಾಡೋಕ್ಕಾಗಲ್ಲ, ಅದನ್ನು ಯಾರು ಅದರ ಮಧ್ಯೆ ಬರೋದಕ್ಕಾಗಲ್ಲ, ಯಾರು ಆ ಪ್ರಾರ್ಥನೆಗೆ ವಿರೋಧವಾಗಿ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮೈಂಡೇ ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ಸೈತಾನ ಏನು ಮಾಡ್ತಾನೆ? ನಿಮ್ಮ ಮೈಂಡಿಗೆ ಕೆಲವು ವಿಷಯಗಳು ಅರ್ಥ ಆಗದೆ ಇರೋದು ಒಳ್ಳೆಯದೇ. ಕೆಲವು ವಿಷಯಗಳು ಅರ್ಥ ಆದರೆ ಸಂಶಯ ಅದಕ್ಕೆ ವಿರುದ್ಧವಾಗಿ ಸೈತಾನ ತೊಗೊಂಡು ಬರ್ತಾನೆ. ಸೊ ನಿಮ್ಮ ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ಮಾಡೋದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು. ಸೊ ದೇವರ ಚಿತ್ತ ಆಲ್ರೆಡಿ ಪ್ರಾರ್ಥನೆ ಮಾಡಿದ್ದೀರಾ, ಆದರೆ ದೇವರಾಗ ಆ ಪ್ರಾರ್ಥನೆ ತಲುಪಿದೆ. ಸೊ ಆ ಒಂದು ಪ್ರಾರ್ಥನೆ ನಿಮ್ಮ ಮೈಂಡ್ಗೆ ಅರ್ಥ ಆಗದೆ ಇರೋದು ಕೆಲವು ಸಾರಿ ಒಳ್ಳೆಯದದು. ಯಾಕೆ ಅಂತಂದರೆ ನಿಮ್ಮ ಮೈಂಡಲ್ಲಿ ಬರುವಂಥ ಸಂಶಯಗಳು ಒಂದೊಂದು ಸಾರಿ ಪ್ರಾರ್ಥನೆಗಳ ಉತ್ತರಗಳು ತಡ ಆಗುತ್ತೆ. ಸೊ ಅನ್ಯ ಭಾಷೆಯಲ್ಲಿ ಮಾಡುವಂಥ ಪ್ರಾರ್ಥನೆ ಅಡ್ವಾಂಟೇಜ್ ಏನು ಅಂತಂದರೆ ಬೇಗ ಉತ್ತರ ಸಿಗುತ್ತೆ, ಅದು ಬೇಗ ನಡೆಯುತ್ತೆ, ಮತ್ತು ದೇವರು ನಿಮ್ಮ ಜೊತೆ ಏನು ಬೇಕು ಅಂತ ಹೇಳಿ ಈಸಿಯಾಗಿ ಇಮಿಡಿಯೇಟಾಗಿ ಪಡ್ಕೊಳ್ಳುವಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇದು ಅಂತ ಹೇಳಿ ಕೂಡ ಹೇಳ್ಬೋದು. ಇದು ದೇವರು ಸಭೆಗೆ ಕೊಟ್ಟಂಥ ವರ. ಇದು ಬೇರೆಯವರು ಯಾರಿಗನ ಹೇಳಿದ್ರೆ ಇವ್ರಿಗೆ ಬುದ್ಧಿ ಇದೆಯಾ, ಏನಪ್ಪ ಮಾತಾಡ್ತಾರೆ, ಈ ಒಂದು ಭಾಷೆ ಏನಪ್ಪ ಮಾತಾಡ್ತಾರೆ ಅಂತ ಹೇಳಿ ಗೇಲಿ ಮಾಡೋ ಜನ ಇದ್ದಾರೆ. ಶಿಷ್ಯರನ್ನೇ ಗೇಲಿ ಮಾಡಿದ್ರು. ಅವರು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಇವರೆಲ್ಲ ಕುಡ್ದಿದ್ದಾರೆ ಅಂತ ಹೇಳಿ ಅಂದರು. ಆದರೆ ಬೇರೆ ಕೆಲವರಲ್ಲಿ ನೋಟಿಸ್ ಮಾಡಿದ್ರು, ದೇವರ ಮಹತ್ತಾದ ಕಾರ್ಯಗಳನ್ನ ಅವರು ಮಾತಾಡ್ತಾ ಇದ್ದಾರೆ. ಸೊ ಇದಕ್ಕೆ ವಿರುದ್ಧವಾಗಿ ಮಾತಾಡೋರು ಇದ್ದಾರೆ, ಇದನ್ನು ಒಪ್ಕೊಂಡು ಪ್ರೇಯರ್ ಮಾಡೋರು ಇದ್ದಾರೆ. ನಾವು ಇದನ್ನು ಒಪ್ಕೊಂಡು ಪ್ರೇಯರ್ ಮಾಡೋ ಕ್ಯಾಟಗರಿಯಲ್ಲಿ ಇದ್ದರೆ ಇದರಿಂದ ಬರುವಂಥ ಪ್ರಯೋಜನಗಳು ಅನೇಕ ಇದೆ. ಪೌಲ ಪ್ರಾರ್ಥನೆ ಮಾಡಿದ್ದಾನೆ ಅನ್ಯ ಭಾಷೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಅಂತಂದರೆ ನಾವು ಅದನ್ನು ಪ್ರಾರ್ಥನೆ ಮಾಡೋದು ಅವಶ್ಯ ಅಂತ ಹೇಳಿ ಈ ದಿನ ದೇವರು ಹೇಳ್ತಾ ಇರೋದು. ನೋಡಿ, ಇಲ್ಲಿ ಇನ್ನೊಂದು ವಿಷಯ ಓದಿ ಮುಂದಕ್ಕೆ ಹೋಗೋಣ. ಈ ಒಂದು ಆತ್ಮಿಕ ವಿಷಯಗಳು ನ್ಯಾಚುರಲ್ ಮನುಷ್ಯನಿಗೆ, ಅಂದರೆ ಸ್ವಾಭಾವಿಕವಾದ ಮನುಷ್ಯನಿಗೆ ಇವು ಅರ್ಥ ಆಗಲ್ಲ ಅಂತ ಹೇಳಿ ಕೂಡ ಇಲ್ಲಿ ಬರೆದಿದೆ. ಪವಿತ್ರಾತ್ಮ ಕೊಡುವಂಥ ಮಾತುಗಳು, ದೇವರ ಆತ್ಮನು ಕಲಿಸಿಕೊಟ್ಟಂಥ ಮಾತುಗಳು ಅಂತ ಹೇಳಿ ಇಲ್ಲಿ ಬರೆದಿರಬೇಕಾದ್ರೆ 14ನೇ ವಚನದಲ್ಲಿ ಈ ರೀತಿ ಬರೆದಿದೆ, ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅಂದರೆ ಪ್ರಾಕೃತ ಮನುಷ್ಯ ಅಂದರೆ ನ್ಯಾಚುರಲ್ ಮನುಷ್ಯ, ಸ್ವಾಭಾವಿಕವಾದ ಮನುಷ್ಯ ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ, ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ. ಸೊ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ಯ ಭಾಷೆಗಳನ್ನ? ಸ್ವಾಭಾವಿಕವಾಗಿ, ಪ್ರಾರ್ಥವಿಕವಾಗಿ ಅಲ್ಲ, ಪ್ರಾಕೃತವಾಗಿ ಅಂದರೆ ಪ್ರಕೃತಿ ಅಂದರೆ ನೇಚರ್ ಅಂತ ಹೇಳ್ತಾರಲ್ವ, ಪ್ರಕೃತಿ ವಿಷಯಗಳಾಗಿ ನ್ಯಾಚುರಲ್ ಆಗಿ ಮಾತಾಡುವಾಗ ಅವು ಅನ್ಯ ಭಾಷೆ ಬೇಡ ಅಂತ ಹೇಳಿ ಅನೇಕರಿಗೆ ತೋರಿಸುತ್ತೆ. ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಅವನಿಗೆ ಅರ್ಥ ಆಗದೆ ಇರೋದ್ರಿಂದ ಅದು ಹುಚ್ಚು ಮಾತಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದರೆ ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಯಾಕೆಂದರೆ ಅವನಿಗೆ ಆತ್ಮಿಕ ವಿಷಯಗಳು ಗ್ರಹಿಸೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅದು ಬೇಡ ಅಂತ ಹೇಳ್ತಾನೆ. ಆದರೆ ನಾವು ಯಾರಂದರೆ ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾರೆ. ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ ಇದೆಯಾ? ನಿಮ್ಗೆ ಇನ್ನೂ ನನಗೆ ಏನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರಬೇಕಾದ್ರೆ ಯಾವ ರೀತಿ ಪ್ರೇಯರ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಆಸೆ ಇದೆಯಾ? ಪವಿತ್ರಾತ್ಮ ಸಹಾಯ ಮಾಡ್ತಾರೆ. ಅದಕ್ಕೆ ಅನ್ಯ ಭಾಷೆ ಬೇಕಾಗಿರೋದು.
ಇವಾಗ ಇದು ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಉದಾಹರಣೆ ನನ್ನ ಜೀವನದಲ್ಲಿ ನಡೆದಿದೆ. ಅದು ನಿಮ್ಗೆ ಈ ದಿನ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿ. ನನ್ನ ಮಗ ಜಾನತನ್ 9 ವರ್ಷ ಇರಬೇಕಾದ್ರೆ ನಾವು ಮದರಲ್ಲಿದ್ವಿ. ಆ ಸಮಯದಲ್ಲಿ 9 ವರ್ಷ ಆತನಿಗೆ ಎ ಸಿಲಿ ಮಲ್ಕೊತಾ ಇದ್ವಿ. ಮದುವೆ ವೆದರ್ ತುಂಬ ಶೆಕೆರಿ, ಎ ಸಿ ಇಲ್ದಿರ ನಾವು ಮಲ್ಗೋದು ಬಹಳ ಕಷ್ಟ ಇಲ್ಲಿ. ಸೊ ಎ ಸಿ ಬೇಕೇ ಬೇಕು ನಮಗೆ. ಆದರೆ ಎ ಸಿ ಹಾಕಿದ ತಕ್ಷಣ ಅವನಿಗೆ 9 ವರ್ಷದಲ್ಲಿ ಕರೆಕ್ಟಾಗಿ ಒಂದು 10:30 11 ಗಂಟೆ ಕೆಮ್ಮು ಸ್ಟಾರ್ಟ್ ಆಗ್ತಾಯಿತ್ತು. ಎಷ್ಟು ಕೆಮ್ತಾ ಇದ್ದ ಅಂತಂದರೆ ಕಫನೂ ಬರ್ತಾ ಇಲ್ಲ, ಆದರೆ ಕೆಮ್ತಾನೇ ಇದ್ದಾನೆ ಕಂಟಿನ್ಯೂಸ್ ಆಗಿ. ಅದು ಒಂದೊಂದು ಸರಿ 1 ಗಂಟೆ 1:30 ಕೂಡ ಆಗ್ತಾಯಿತ್ತು ಅವ್ನು ನಿದ್ದೆ ಮಾಡೋ ಅಷ್ಟೊತ್ತಿಗೆ. ಕೆಮ್ಮಿ ಸಾಕಾಗಿ ಟಯರ್ಡಾಗಿ 1:30ಗೆ ನಿದ್ದೆ ಮಾಡ್ತಾಯಿದ್ದ. ಸೊ ಆ ಸಮಯದಲ್ಲಿ ಏನಾಗ್ತಾಯಿತ್ತು, ಅವನಿಗೂ ನಿದ್ದೆ ಕೆಟ್ಟೋಗ್ತಾಯಿತ್ತು. ಆ ಪಕ್ಕದಲ್ಲಿ ಮಗ ಕೆಮ್ತಾ ಇದ್ದರೆ ನಮಗೂ ನಿದ್ದೆ ಬರಲ್ಲ. ಸೊ ನನಗೂ ನಿದ್ದೆ ಕೆಟ್ಟೋಗ್ತಾಯಿತ್ತು. ನನಗೆ ಆ ಸಮಯದಲ್ಲಿ ದೇವ್ರ ವಚನ ಚೆನ್ನಾಗಿ ಗೊತ್ತು, ಹೀಲಿಂಗ್ ವಚನಗಳು ಬೈಬಲಲ್ಲಿದೆ ಅಂತ ಗೊತ್ತು. ಆತನ ಗಾಯದಿಂದ ನನ್ನ ಮಗ ಗುಣ ಆದನು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ. ಕ್ರಿಸ್ತ ಯೇಸು ನನ್ನ ಮಗನನ್ನು ಎಲ್ಲ ಶಾಪದಿಂದ ವಿಮೋಚನೆ ಮಾಡಿ ಕೆಮ್ಮಿಂದ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳಿ ಆತನ ಮೇಲೆ ಅರಿಕೆ ಮಾಡಿದೆ, ಪ್ರೇಯರ್ ಮಾಡಿದೆ. ಸೈತಾನನ್ನು ಗದರಿಸ್ದೆ, ಸೈತಾನನ್ನು ಬಂಧಿಸ್ದೆ. ಸೊ ಇವೆಲ್ಲ ಮಾಡಿ ಅದಾದಮೇಲೆ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋದೆ. ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟರು, ಆ್ಯಂಟಿಬಯೋಟಿಕ್ಸ್ ಕೊಟ್ಟರು, ಎಲ್ಲ ಮೆಡಿಸನ್ ಕೊಟ್ಟರು. ಏನೇ ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟೇ ಪ್ರೇಯರ್ ಮಾಡಿದ್ರು ಅದೇ ಒಂದು ಪ್ರಾಬ್ಲಮ್ 10:30ಗೆ ಸ್ಟಾರ್ಟಾಗಿ 1:30ವರೆಗೂ ಡೈಲಿ ಇರ್ತಾಯಿತ್ತು. ಇದು ಕೆಲವು ತಿಂಗಳು ನಡೀತು. 10 ದಿವಸ ಕಂಟಿನ್ಯೂಸ್ ಆಗಿ ನಡೆದಿದ್ದಕ್ಕೆ ನನಗೆ ಬಹಳ ಸುಸ್ತಾಗೋಯ್ತು. ನೋಡ್ರಿ, 1 ದಿವಸ ನಿದ್ದೆ ಕೆಡ್ಬೋದು, 2 ದಿವಸ ನಿದ್ದೆ ಕೆಡ್ಬೋದು. ಡೈಲಿ ನಿದ್ದೆ ಕೆಡ್ತಾಯಿದ್ರೆ ಹೇಗೆ ಅನಿಸುತ್ತೆ? ಟಯರ್ಡ್ ಆಗುತ್ತೆ, ಬೇಜಾರಾಗುತ್ತೆ. ಇನ್ನೆಷ್ಟು ಪ್ರೇಯರ್ ಮಾಡಲಿ, ಏನು ಮಾಡಲಿ ನಾನು ಅಂತ ಹೇಳಿ ನಾವು ಅನೇಕರು ಮಾತಾಡಿರ್ತೀವಿ. ದೇವರೇ ನಾನು ಎಲ್ಲ ಮಾಡಿದ್ದೀನಿ, ಗೊತ್ತಿರೋದು ಸ್ವಾಭಾವಿಕವಾಗಿ. ನೀವು ವಚನದಲ್ಲಿ ಬರೆದಿರೋ ಪ್ರಕಾರ ಹೇಳ್ತಾ ಇದ್ದೀನಿ, ನೀವು ವಚನದಲ್ಲಿ ಬರೆದಿರೋ ಪ್ರಕಾರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅದಲ್ದಿರ ಮೆಡಿಕಲ್ ಹೆಲ್ಪು ಒಂದು ಮೆಡಿಸಿನ್ ಕೂಡ ಕೊಡ್ತಾಯಿದ್ದೀನಿ. ಸೊ ಎಲ್ಲ ಮಾಡಿದೆ. ಏನು ಮಿಸ್ ಮಾಡ್ತಾಯಿದ್ದೀನಿ? ಏನೋ ಮಿಸ್ ಆಗ್ತಾಯಿದೆ ಅಲ್ವ ಅಲ್ಲಿ? ಏನೋ ಮಿಸ್ ಆಗಿದೆ, ಏನೋ ಒಂದು ನಡೀತಾ ಇಲ್ಲ ಕರೆಕ್ಟಾಗಿ. ಸೊ ನನ್ನ ಬುದ್ಧಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ವಚನಗಳ್ನು ಕೂಡ ತೊಗೊಂಡು ಪ್ರೇಯರ್ ಮಾಡಿದೆ, ಆದರೂ ಗೊತ್ತಾಗ್ತಾಯಿಲ್ಲ, ಬಿಡುಗಡೆ ಸಿಗ್ತಾಯಿಲ್ಲ. 1 ತಿಂಗಳು ಕೂಡ ಆಗೋಯ್ತು, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇಂಥ ಸಮಯದಲ್ಲಿ ಇರಬೇಕಾದ್ರೆ ಅನೇಕರು ಈ ಒಂದು ರೀತಿಯಾದ ವಿಷಯಗಳಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವು ಅನುಭವಿಸಿರ್ತೀರ. ಎಲ್ಲ ಪ್ರೇಯರ್ ಮಾಡಿದೆ, ಯಾಕೆ ಇನ್ನೂ ಉತ್ತರ ಸಿಗ್ತಾಯಿಲ್ಲ, ಯಾಕೆ ಇನ್ನೂ ಇದು ಫಿಕ್ಸ್ ಆಗ್ತಾಯಿಲ್ಲ. ಸೊ ಪ್ರಾರ್ಥನೆ ಮಾಡಿ ಅರಿಕೆ ಮಾಡಿ ಟಯರ್ಡ್ ಆಗಿಬಿಡ್ತೀರ. ಅನೇಕರು ಇನ್ನೊಂದು ತಪ್ಪಾದ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಏನಂದರೆ, ನೋಡು, ಬೈಬಲಲ್ಲಿ ಬರೆದಿರೋ ಪ್ರಕಾರ ಹೀಲಿಂಗ್ ಅನ್ನೋದು ವರ್ಕ್ ಆಗಲ್ಲ, ದೇವರು ಈ ದಿನ ಸುಖ ಕೊಡೋದಿಲ್ಲ, ಪ್ರಾರ್ಥನೆ ಮಾಡಿ ಸಾಕಾಯಿತು ಅಂತ ಹೇಳಿ ಪ್ರಾರ್ಥನೆ ಬಿಟ್ಬಿಡ್ತಾರೆ, ನಂಬಿಕೆ ಬಿಟ್ಬಿಡ್ತಾರೆ, ಅರಿಕೆ ಮಾಡೋದು ಬಿಟ್ಬಿಡ್ತಾರೆ. ಸೈತಾನನ ಗದರಿಸಿದ್ರು ವರ್ಕ್ ಆಗ್ತಾಯಿಲ್ಲ, ಎಷ್ಟೇ ಪ್ರೇಯರ್ ಮಾಡಿದ್ರು ಉತ್ತರ ಸಿಗ್ತಾ ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಯಾಕೆಂದರೆ ನಿಮ್ಮ ಬುದ್ಧಿಗೆ ಮೀರಿರೋ ವಿಷಯಗಳು ಕೆಲವಿದೆ. ಆ ಸಮಯಕ್ಕೆ ಏನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಅನ್ನೋವಾಗೇ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರೋದು. ಸೊ ನಾನು ಸ್ವಾಭಾವಿಕವಾಗಿ ಎಲ್ಲ ಮಾಡಿದೆ ನನ್ನ ಮಗನಿಗೆ. ಆದರೆ ದೇವರು ನನಗೆ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಆದರೆ ನಾನು ಈ ಒಂದು ಸಮಯಕ್ಕೆ ಆ ಒಂದು ಟಯರ್ಡ್ ಆಗಿರಬೇಕಾದ್ರೆ ಈ ವಿಷಯದಲ್ಲಿ ನಾನು ಅಳವಳಪಡಿಸಿಲ್ಲ. ನೋಡಿ, ಗೊತ್ತಿದ್ದು ಕೂಡ ಒಂದೊಂದ್ಸರಿ ನಾವು ಮಾಡಲ್ಲ ಕಾರ್ಯಗಳು, ನಾನು ಮಾಡಿದ್ದೀನಿ ಆ ರೀತಿ. ಸೊ ಆವಾಗ ಡಿಸೈಡ್ ಮಾಡಿದೆ, ತೀರ್ಮಾನ ಮಾಡಿ ಈ ಒಂದು ವಿಷಯವನ್ನು ಹೇಳಿ, ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ದೇವ, ಪವಿತ್ರಾತ್ಮನೇ ಈ ವಿಷಯದಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನನಗೆ ಹೇಳ್ಕೊಡಿ, ಬೋಧಿಸಿ ಅಂತ ಹೇಳಿ ಪ್ರೇಯರ್ ಮಾಡಿ ಅನ್ಯ ಭಾಷೆಯಲ್ಲಿ ದೇವರು ಕೊಡುವಂಥ ಮಾತನ್ನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಕೆಲವು ವಾರಗಳಾಯಿತು ಅಂತ ಅನ್ಕೊತೀನಿ. ಒಂದು 15 ದಿವಸ ಮೇಲಾಗಿದೆ ಅಂತ ಅನಿಸುತ್ತೆ. ಡೈಲಿ ಪ್ರೇಯರ್ ಮಾಡ್ತಾಯಿದ್ದೆ. ನೋಡಿ, ಒಂದೊಂದ್ಸರಿ ಕೇಳಿದ ತಕ್ಷಣ ದೇವರು ಕೊಡ್ತಾರೆ ಅಂತ ಹೇಳಿ ಅನ್ಕೊತೀವಿ, ಅದು ದೇವರು ಮಾಡ್ತಾರೆ ಅನ್ಯ ಭಾಷೆಯಲ್ಲಿ. ಆದರೆ ನಾನು ಆ ಒಂದು ಲೆವೆಲ್ಗಿರಲಿಲ್ಲ. ಕೆಲವರು ನೋಡಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸಿಗುತ್ತೆ ಅವ್ರಿಗೆ ಉತ್ತರ. ಇಮಿಡಿಯೇಟಾಗಿ ಅದು ಏನು ಅಂತ ಹೇಳಿ ಕೆಲವ್ರಿಗೆ ಅರ್ಥ ಆಗುತ್ತೆ. ನನಗದು ಇಮಿಡಿಯೇಟಾಗಿ ಅರ್ಥ ಆಗಿಲ್ಲ. ಅದು ಯಾಕೆ ಕೆಲವ್ರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವ್ರಿಗೆ ಬೇಗ ಸಿಕ್ಕಲ್ಲ ಅಂತಂದರೆ, ನಿಮ್ಮ ಆತ್ಮನ ಯಾವ ರೀತಿ ಟ್ರೈನ್ ಮಾಡಿದ್ದೀರಾ, ಎಷ್ಟರ ಮಟ್ಟಿಗೆ ನೀವು ಪವಿತ್ರಾತ್ಮನಿಗೆ ಸೆನ್ಸಿಟಿವ್ ಆಗಿದ್ದೀರಾ ಅಂತ ಹೇಳಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ದೇವರಲ್ಲ,
ದೇವ್ರು ಯಾವತ್ತೂ ತಡ ಮಾಡೋದಿಲ್ಲ. ದೇವ್ರು ನಿಮಗೆ ಬೇಗ ಉತ್ತರ ಕೊಡಬೇಕು ಅಂತಲೇ ಹೇಳಿ ದೇವರು ಕಾಯ್ಕೊಂಡಿರೋದು. ಸೊ ಯಾಕೆ ಕೆಲವರು ಲೇಟಾಗಿ ಕೆಲವರು ಬೇಗ ತಿಳ್ಕೊತಾರೆ ಅಂತಂದರೆ, ಅನ್ಯ ಭಾಷೆಯಲ್ಲಿ ಡೈರೆಕ್ಷನ್ಸು ಅವರ ಆತ್ಮಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಎಷ್ಟು ಪ್ರಕಾರ ಆತ್ಮದಲ್ಲಿ ಬೆಳೆದಿದ್ದಾರೋ ಅಷ್ಟು ಬೇಗ ಸಿಗುತ್ತೆ ಅವ್ರಿಗೆ. ಸೊ ನನಗೆ ಒಂದು 15 ದಿವಸ ಆಯಿತು, ಇದು 15 ದಿವಸಕ್ಕೆ ಮೇಲೇ ಆಯಿತು ಅಂದ್ಕೊಳ್ಳಿ. ಅನ್ಯ ಭಾಷೆಯಲ್ಲಿ ಡೈಲಿ ಪ್ರೇಯರ್ ಮಾಡ್ತಾಯಿದ್ದೆ ಈ ಒಂದು ವಿಷಯ ಹೇಳಿ. ಆದರೆ ಒಂದು ದಿವಸ ದೇವರು ಏನು ಅಂತ ಹೇಳಿ ತಿಳಿಯಪಡಿಸಿದ್ರು. ಆ ಒಂದು ದಿವಸದಲ್ಲಿ ಆ ಒಂದು ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳಿ ದೇವರು ಕ್ಲಿಯರಾಗಿ ನನ್ನ ಆತ್ಮಕ್ಕೆ ಒಳಗಡೆ ದೇವರು ಪ್ರಕಟಪಡಿಸಿದ್ರು. ನೀನು ಈ ರೀತಿ ಮಾಡು, ಈ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ, ಈ ರೀತಿ ನೀನು ಮಾಡು. ನೋಡಿ, ನಾನು ಯಾಕೆ ಏನು ಅಂತ ನಿಮಗೆ ಹೇಳ್ತಾ ಇಲ್ಲ ಅಂತಂದರೆ, ದೇವರು ಎಲ್ಲರಿಗೂ ಒಂದೇ ಥರ ಹೇಳೋದಿಲ್ಲ. ಇವಾಗ ನೋಡಿ, ಆ ಒಂದು ಕೆಮ್ಮಿಗೆ ಏನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ದೇವರು ನನಗೆ ಹೇಳಿದ್ದು, ಇದನ್ನೇ ನಾನು ತಗೊಂಡು ಎಲ್ಲರೂ ಕೆಮ್ಮಿಗೆ ಇದೇ ಫಿಕ್ಸ್ ಮಾಡಬೇಕು ಅಂತ ಹೇಳಿ ನಾನು ಬೋಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಅಂತ ಹೇಳ್ತಾ ಇಲ್ಲ, ದೇವರು ನನಗೇನು ಹೇಳಿದ್ರು ಅಂತ. ನೀವು ನಿಮ್ಮ ಆರೋಗ್ಯ ವಿಷಯದಲ್ಲಾಗಲಿ, ಬಿಸ್ನೆಸ್ ವಿಷಯದಲ್ಲಾಗಲಿ ಏನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಪವಿತ್ರಾತ್ಮ ನಿಮಗೆ ಬೋಧನೆ ಮಾಡಬೇಕು. ಇದಕ್ಕೂ ಸ್ವಲ್ಪ ಶ್ರಮ ತಗೋಬೇಕು. ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಕಣ್ಮುಚ್ಕೊಂಡು ಬೇರೆ ಎಲ್ಲ ಥಿಂಗ್ಸ್ನ ಮರ್ತುಬಿಟ್ಟು ಆತ್ಮದ ಮೇಲೆ, ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಿ ವೆಯ್ಟ್ ಮಾಡಿ, ದೇವರ ಸನ್ನಿಧಾನದಲ್ಲಿ ವೆಯ್ಟ್ ಮಾಡಿ. ಉತ್ತರ ಬೇಕಲ್ವ ನಿಮಗೆ, ಇದರಿಂದ ಆಚೆ ಬರಬೇಕು. ಸೊ ಈ ಒಂದು ಸಮಯ ದೇವರ ಹತ್ರ ಕಳೆಯೋದು ಪ್ರಯೋಜನವಾಗಿದೆ. ಯಾಕೆಂದರೆ ಗ್ಯಾರಂಟಿ ದೇವರು ಉತ್ತರ ಕೊಡ್ತಾರೆ, ಗ್ಯಾರಂಟಿ ದೇವರು ಸೊಲ್ಯೂಷನ್ ಕೊಡ್ತಾರೆ. ಎಲ್ಲಿ ಫಿಕ್ಸ್ ಮಾಡಬೇಕು, ಏನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ದೇವರು ಖಂಡಿತವಾಗಿ ಹೇಳ್ಕೊಡ್ತಾರೆ. ನಾನು ಯಾಕೆ ಏನು ಹೇಳಿದ್ರು ಅಂತ ಹೇಳಿ ನಿಮಗಿಲ್ಲಿ ಹೇಳ್ತಾ ಇಲ್ಲ ಅಂತಂದರೆ, ಇದನ್ನೇ ತಗೊಂಡು ನೀವು ಅಪ್ಲೈ ಮಾಡಬೇಕು ಅನ್ನೋ ಒಂದು ಸಂಗತಿಗಳು ಇರೋದಿಲ್ಲ. ಅದು ನಾನು ಮಾಡ್ತಾ ಇರೋ ಒಂದು ವೀಕ್ನೆಸ್. ಅದು ನನ್ನನ್ನು ದೇವ್ರು ಫಿಕ್ಸ್ ಮಾಡಿದ್ದು. ನನ್ನ ಫಿಕ್ಸ್ ಮಾಡಿರೋ ಥರನೇ ದೇವ್ರು ಎಲ್ಲರೂ ಅದೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಿಲ್ಲಿ ಬೋಧನೆ ಮಾಡೋಕ್ಕಾಗಲ್ಲ. ಸೊ ನನಗೆ ದೇವರು ಹೇಳ್ಕೊಟ್ರು, ಇದನ್ನು ಫಿಕ್ಸ್ ಮಾಡು, ರೆಡಿ ಆಗುತ್ತೆ ಅಂತಂದರು. ಸೊ ದೇವರು ಆ ಒಂದು ಜ್ಞಾನ ನನಗೆ ಪ್ರಕಟ ಆಗುವಾಗ ಅದರ ಪ್ರಕಾರ ಹೋಗಿ ನಾನು ಮಾಡಿದೆ. ಬರೀ 2 ದಿವಸದಲ್ಲಿ ಆ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಯಾಕೆ ಗೊತ್ತಾ, ಅಷ್ಟೆಲ್ಲ ನಾವು ನ್ಯಾಚುರಲಾಗಿ ಮಾಡಿದ್ವಿ, ಫಿಕ್ಸ್ ಆಗಿಲ್ಲ. ಆದರೆ ದೇವರು ಕೊಡುವಂಥ ಡೈರೆಕ್ಷನ್ನು, ಅದಕ್ಕೆ ನೋಡಿ ಪವಿತ್ರಾತ್ಮನ ವಾಯ್ಸ್ ಕೇಳೋದು ಬಹಳ ಇಂಪಾರ್ಟೆಂಟು. ಕೆಲವು ಬುದ್ಧಿಗೆ ಮೀರುವಂಥ ವಿಷಯಗಳಿದೆ, ಅರ್ಥ ಆಗದೇ ಇರುವಂಥ ವಿಷಯಗಳಿದೆ. ಆ ಒಂದು ಸಮಯದಲ್ಲಿ ಅನ್ಯ ಭಾಷೆ ನಮಗೆ ಬಹಳ ಪ್ರಯೋಜನವಾಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ದೇವರು ಆ ಜ್ಞಾನವನ್ನು ಕೊಡುವಾಗ, ಅದನ್ನು ಅಳವಳಪಡಿಸುವಾಗ, ಅದನ್ನು ನಾನು ಪ್ರಾಕ್ಟಿಕಲಾಗಿ ಮಾಡುವಾಗ ನನ್ನ ಮಗನಿಗೆ ಬಿಡುಗಡೆ ಸಿಕ್ತು. ಅದಾದಮೇಲೆ ನೈಟು ಡೈಲಿ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀವಿ. ಅವತ್ತು ಹೋಗಿದ್ದ ಪ್ರಾಬ್ಲಮ್ಮು ಇವತ್ತವರೆಗೂ ಇಲ್ಲ. ದೇವರು ನಮಗೆ ಸಹಾಯ ಮಾಡ್ತಾರೆ. ಇದೇ ವಿಷಯದಲ್ಲಿ ನೀವು ನಿಮ್ಮ ಬಿಸ್ನೆಸ್ ವಿಷಯದಲ್ಲಾಗಿದ್ರೂ ಇರ್ಬೋದು, ಆರೋಗ್ಯ ವಿಷಯದಲ್ಲಾಗಿದ್ರೂ ಇರ್ಬೋದು, ಇಲ್ಲ ಬೇರೆ ಯಾವ ವಿಷಯದಲ್ಲಾಗಿದ್ರೂ ಇರ್ಬೋದು. ದೇವರ ನನಗೇನು ಪ್ರೇಯರ್ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಈ ವಿಷಯ ಹೇಳಿ ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪವಿತ್ರಾತ್ಮನೇ ನನಗೆ ತಿಳಿಯಪಡಿಸು, ನನಗೆ ಕಲಿಸ್ಕೊಡು, ದೇವರ ಚಿತ್ತದ ಪ್ರಕಾರ ನಾನು ಮಾಡುವಂತೆ ನನಗೆ ಸಹಾಯ ಮಾಡು ಅಂತ ಹೇಳಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾರೆ. ಅದು ಯಾವ ರೀತಿ ಪಡ್ಕೊಳ್ಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಮತ್ತು ದೇವರ ಚಿತ್ತನ ಮಾತಾಡ್ತಾ ಇದ್ದೀರಾ, ದೇವರ ರಹಸ್ಯಗಳನ್ನ ಮಾತಾಡ್ತಾ ಇದ್ದೀರಾ. ನಿಮ್ಮ ಪ್ರಾರ್ಥನೆಗೆ ಯಾವುದೇ ಅಡೆತಡೆ ಇಲ್ಲ, ಒಂದೂ ಅಡ್ಡ ಬರಲ್ಲ ಈ ಒಂದು ಪ್ರಾರ್ಥನೆಗೆ. ಅದಕ್ಕೆ ನೋಡಿ, ಅನ್ಯ ಭಾಷೆಯಲ್ಲಿ ಮಾತಾಡೋದು ಬಹಳ ಇಂಪಾರ್ಟೆಂಟು. ಸೊ ಬುದ್ಧಿಯಲ್ಲಿಯೂ ಪ್ರಾರ್ಥನೆ ಮಾಡಿ, ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿ, ದೇವರು ನಿಮಗೆ ಸಹಾಯ ಮಾಡ್ತಾರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬರೋ ವಾರದಿಂದ ನಾವು ಗುಡ್ ಫ್ರೈಡೇ, ಈಸ್ಟರ್ ಆ ಒಂದು ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.